ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೇರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಡೆವಿಲ್ ಸಿನಿಮಾದ ಇಂಟರ್ವ್ಯೂಗಳನ್ನ ನಾನು ಮಾಡ್ತಾ ಇದ್ದೀನಿ. ಡೆವಿಲ್ ಸಿನಿಮಾದ ಟೆಕ್ನಿಷಿಯನ್ಸ್ ಕಲಾವಿದರನ್ನ ನಮ್ಮ ಸ್ಟುಡಿಯೋ ಕರೆಸಿ ಸಾಕಷ್ಟು ಜನ ನಿಮ್ಗೆ ಪರಿಚಯ ಮಾಡಿಸಿದೀನಿ. ಕೆಲವರೆಲ್ಲ ಹೊಸಬ್ರಿದ್ದಾರೆ, ಕೆಲವರೆಲ್ಲ ನುರಿತ ಕಲಾವಿದರಿದ್ದಾರೆ. ಆದ್ರೆ ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ ಅಂತ 55 ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಸೂಪರ್ ಸ್ಟಾರ್, ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಹೊಂದಿರತಕ್ಕಂತಹ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ. ಮತ್ತೊಂದು ಫ್ಯಾಮಿಲಿ ಆಡಿಯನ್ಸ್ ಮೂಲಕ ತನ್ನದೇ ಆದಂತಹ ಒಬ್ಬ ನೋಡುಗರ ವರ್ಗವನ್ನ ಸಂಪಾದಿಸಿಕೊಂಡಿರ್ತಕ್ಕಂತಹ ಸ್ಟಾರ್ ಡೈರೆಕ್ಟರ್, ನಿಮ್ಮ ಅಚ್ಚುಮೆಚ್ಚಿನ ಮಿಲನ ಪ್ರಕಾಶ್ ಅವರ ಸಿನಿಮಾ ಅನ್ನೋ ಕಾರಣಕ್ಕೆ ಈ ಎರಡು ಕಾಂಬಿನೇಷನ್ ಆಗಿರೋದ್ರಿಂದ ಈ ಸಿನಿಮಾ ಮೇಲೆ ಅತೀವ ನಿರೀಕ್ಷೆ ಇದೆ. ಈಗಾಗಲೇ ಟೀಸರು, ಸಾಂಗ್ಸು ಸಾಕಷ್ಟು ನಿರೀಕ್ಷೆ ಮೂಡಿಸಿದಾವೆ. ತುಂಬಾ ರಿಚ್ ಆಗಿದೆ, ಲ್ಯಾವಿಶ್ ಆಗಿದೆ. ಸೊ ಈ ಸಿನಿಮಾ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಇದೇ ಡಿಸೆಂಬರ್ 11ನೇ ತಾರೀಕು ಬೆಳ್ಳಿ ಪರದೆ ಮೇಲೆ ನೀವು ಆವರಿಸ್ತಾ ಇದೆ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ನೀವು ಕೂಡ ತುಂಬಾ ಕಾತರದಾಗ ಕಾಯ್ತಾ ಇದ್ದೀರಾ. ಆದ್ರೆ ಆ ಸಿನಿಮಾ ಆಗೋದ್ರ ಹಿಂದೆ ಎಷ್ಟೆಲ್ಲ ಸ್ಟ್ರಗಲ್ ಇತ್ತು ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ನಮ್ಮ ಜೊತೆ ಒಬ್ಬ ತುಂಬಾ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅಫ್ಕೋರ್ಸ್ ಹಿ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಮಿಲನ ಪ್ರಕಾಶ್ ಅವರು. ಅಂದ್ರೆ ಒಬ್ಬ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಈ ಸಿನಿಮಾಗೆ ಅವರು ಹಾಕಿದಂತ ಶ್ರಮ, ಹಣ ಎಲ್ಲ ಎಷ್ಟು ಮಹತ್ವದ್ದು ಅನ್ನೋದನ್ನ ಇವಾಗ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್ ಸರ್. ತುಂಬಾ ವರ್ಷ ಆಯ್ತು. ಅಫ್ಕೋರ್ಸ್ ತಾರಕ್ ಸಿನಿಮಾ ಟೈಮಲ್ಲಿ ನಾವು ಮೀಟ್ ಮಾಡಿದ್ದು, ಅದಾದ್ಮೇಲೆ ಸಿಕ್ಕಿಲ್ಲ. ಮೀನ್ ವೈಲ್ ಒಂದ್ಸರಿ ಕೋಟಿ ಸಿನಿಮಾದ ಪ್ರಮೋಷನ್ಸ್ ವೇಳೆ ನೀವು ಟೀಸರ್ ಲಾಂಚ್ ನಮ್ಮ ಕಂಪನಿಯಿಂದ ಪ್ರೊಡ್ಯೂಸ್ ಮಾಡಿದ್ವಿ, ಹಾಗಾಗಿ ಬಂದಿದ್ದೆ. ಹೌದು ಸರ್. ಈಗ ನಾನ್ ಕೇಳ್ದಂಗೆ ನಿಮ್ಗೆ ಆಡಿಯನ್ಸ್ ಎಲ್ಲದೂ ಸಿಕ್ದಾಗ ಕೇಳಲ್ವಾ ಸರ್, ಯಾವಾಗ ಸರ್ ಸಿನಿಮಾ, ಯಾಕೆ ಇಷ್ಟು ಲೇಟ್ ಆಗ್ತಿದೆ ಅಂತ? ಕೇಳ್ತಾರೆ, ಬಟ್ ಕಥೆನೂ ಸಿಗ್ಬೇಕಲ್ಲ ನಿಮಗೆ. ಅದೇ ಥರ ಒಂದು ಕಥೆ ಸಿಗಬೇಕು, ಅದನ್ನು ಚೆನ್ನಾಗಿ ನಾವು ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಳ್ಬೇಕು. ಸೊ ಅದೆಲ್ಲ ಇಲ್ದೇ ಸುಮ್ಮನೆ ದುಡುಕಿ ಒಂದು ಸಿನಿಮಾ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅನ್ನೋದು ನನ್ನ ಒಂದು ಪರ್ಸ್ನಲ್ ಡಿಸಿಪ್ಲಿನ್ ಆ್ಯಕ್ಚುಲಿ. ಸೊ ಹಾಗಾಗಿ ಇಷ್ಟು ತಡ. 2017 ತಾರಕ್ ಸಿನಿಮಾ ಬಂದು, ಹೌದು. ಆದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಇಯರ್ 2018 ಅಲ್ಲೇ ನೀವು ಡೆವಿಲ್ ಸಿನಿಮಾದ ಒಂದು ಲೈನ್ ಅನ್ನ ದರ್ಶನ್ ಸರ್ಗೆ ಹೇಳಿರ್ತೀರಿ. ಸೊ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ. ಅವತ್ತಿಂದ ಈ ಕಥೆನ ಮೋಲ್ಡ್ ಮಾಡಿ 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 ಬಾಂಡ್ ಸ್ಕ್ರಿಪ್ಟ್ ಮಾಡ್ಕೊಂಡು ಇಷ್ಟು ವರ್ಷ ಆದ್ಮೇಲೆ ಇವಾಗ ಇಲ್ಲ. ಆಕ್ಚುಲಿ ನಾವು 2017-18 ಅಲ್ಲಿ ನಾವು ಮಾತಾಡಿದಾಗ ಸಿನಿಮಾ ನಾವು 2019 ಅಲ್ಲಿ ಫ್ಲೋರ್ಸ್ ಹೋಗ್ಬೇಕು ಅಂತ ಇತ್ತು ಆಕ್ಚುಲಿ. ಬಟ್ ನನ್ನ ನಾರ್ಮಲ್ ಆಗಿ ಸ್ಕ್ರೀನ್ ಪ್ಲೇ ಸ್ವಲ್ಪ ಇಟ್ ಈಸ್ ಹೇಗೆ ಅಂದರೆ ಇಟ್ಸ್ ಆರ್ಟ್, ಅದು ಕ್ರಿಯೇಟ್ ಆಗಬೇಕು. ಹಾಗೇನೆ ಅದನ್ನ ನಾವು ಅದನ್ನ ನೀವು ಒತ್ತಡ ಹಾಕಿದ್ರೆ ಅದು ಆಗಲ್ಲ. ಸೊ ಆ ಥರನೇ ಕೆಲಸ ಮಾಡ್ತಾ ಇದ್ವಿ. 2019 ನಿಮ್ಗೆ ಗೊತ್ತು, ಕೋವಿಡ್ ಆಯಿತು. ಆ್ಯಂಡ್ 2021 ನನ್ನ ತಂದೆ ಹುಷಾರು ತಪ್ಪಿದ್ರು. ಸೊ ಐ ವಾಂಟೆಡ್ ಟು ಬಿ ವಿತ್ ಹಿಮ್. ಸೊ ಅವಾಗ ನಾವು ಕ್ರಾಂತಿ ಆದ ಟೈಮಲ್ಲಿ ಆ್ಯಕ್ಚುಲಿ ಅವಾಗ ನಾವು ಸಿನಿಮಾ ಮಾಡಬೇಕು. ಸೊ ದರ್ಶನ್ ಅವ್ರು ಮಾಡೋಣ ಅಂತ ಕೇಳಿದಾಗ, ಇಲ್ಲ ನಾನು ಈಗ ಬರೋಕ್ಕಾಗಲ್ಲ, ನೀವು ಬೇರೆ ಯಾವ್ದಾದ್ರು ಸಿನಿಮಾ ಇದ್ರೆ ನೀವು ಮಾಡ್ಕೊಂಡಿರಿ. ಯಾಕಂದ್ರೆ ದರ್ಶನ್ ಹತ್ರ ಯಾವಾಗಲೂ ಒಂದು ಲೈನಪ್ ಇರುತ್ತೆ. ಸರಿ, ನಾನು ಹಾಗಾದರೆ ಕ್ರಾಂತಿ ಮಾಡ್ಕೊಳ್ತೀನಿ, ಅದಾದಮೇಲೆ ಕಾಟೇರ ಮಾಡಬೇಕಾಗುತ್ತೆ. ಸರ್ ನೋ ಪ್ರಾಬ್ಲಮ್, ಎರಡೂ ಸಿನಿಮಾ ಮುಗಿಸ್ಕೊಳ್ಳಿ, ಆಮೇಲೆ ನಾವು ಶುರು ಮಾಡೋಣ ಅದು ಡೆವಿಲ್ ಅಂತ ಹೇಳಿ. ಸೊ 2024 ಸ್ಟಾರ್ಟ್ ಮಾಡಿ. ಡಿಸಿಪ್ಲಿನ್ ಅಂದಿದ್ದಕ್ಕೆ ನಂಗೆ ನೆನಪಾಯ್ತು. ನೀವು ಅಷ್ಟೇ, ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಇನ್ನೊಂದ್ ಸಿನಿಮಾಗೆ ಕೈ ಹಾಕಲ್ಲ. ದರ್ಶನ್ ಸರ್ದು ಅದೇ ಪ್ಲಸ್ ಪಾಯಿಂಟ್. ಒಂದ್ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಇನ್ನೊಂದ್ ಸಿನಿಮಾಗೆ ಇದ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಲುಕ್ಸ್ ಎಲ್ಲಾನು ಚೇಂಜ್ ಓವರ್ ಆಗ್ತಾ ಇರುತ್ತೆ, ದಪ್ಪ ಸಣ್ಣ ಆಗೋದು, ಇದೆಲ್ಲ ವೇರಿಯೇಷನ್ ಆಗುತ್ತೆ ಅಂತ ಹೇಳಿ ಒಂದ್ ಸಿನಿಮಾ ಕಂಪ್ಲೀಟ್ ಆಗಿ ಮುಗಿದ ನಂತರ ಇನ್ನೊಂದು ಕಮಿಟ್ ಆಗ್ತಾರೆ. ಬಹುಶಃ ಅದೇ ಕಾರಣದಿಂದ ಅವ್ರು ಇದ್ ಮಾಡ್ಕೊಂಡ್ ಬಂದ್ರು ಅನ್ಸುತ್ತೆ. ಹೌದು 100%. ಯಾಕಂದ್ರೆ ಇನ್ಫ್ಯಾಕ್ಟ್ ಎಲ್ಲ ಸಿನಿಮಾಗೂ ಅದರದೇ ಆದಂಥ ಒಂದು ಇದಿರುತ್ತೆ, ಅಂದರೆ ಆ ಸ್ಕ್ರಿಪ್ಟ್ ಡಿಮಾಂಡ್ಸ್ ಇರುತ್ತೆ, ಅದರಲ್ಲಿ ತೊಡಗಿಸ್ಕೊಳ್ಬೇಕಲ್ಲ. ಆ್ಯಂಡ್ ದರ್ಶನ್ ಇಸ್ ಅ ವೆರಿ ಬಿಗ್ ಸ್ಟಾರ್ ಆ್ಯಂಡ್ ಅವ್ರ ಕಮಿಟ್ಮೆಂಟ್ ಲೆವೆಲ್ಸ್ ತುಂಬ ಹೆವಿಯಾಗಿರುತ್ತೆ. ಆ್ಯಕ್ಚುಲಿ ಒಂದು ಸಿನಿಮಾ ಅಂದಾಗ ಅವ್ರಿಗೂ ಅದರ ಜವಾಬ್ದಾರಿ ಅಷ್ಟೇ ಇರುತ್ತೆ. ಯಾಕಂದರೆ ಒಂದು ಸಿನಿಮಾ ನಾಳೆ ದಿವಸ ಗೆಲ್ತು ಸೋಲ್ತು ಅನ್ನೋದ್ರಲ್ಲಿ ಎಲ್ಲರದ್ದು ಅದರಲ್ಲಿ ಸಮಪಾಲಿರುತ್ತೆ. ಯಾಕಂದರೆ ಆರ್ಟಿಸ್ಟು, ಒಬ್ಬ ಹೀರೋ ಕೂಡ ಕತೆ ಕೇಳಿರ್ತಾರೆ, ಮಿಕ್ಕ ಎಲ್ಲ ಆರ್ಟಿಸ್ಟ್ಗಳು ಕತೆ ಕೇಳಿರ್ತಾರೆ, ಎಲ್ಲರೂ ನಂಬ್ಕೊಂಡು ಆ ಸಿನಿಮಾ ಮಾಡಿರ್ತಾರೆ. ಅದು ಗೆದ್ದಾದ ಮಾತ್ರಕ್ಕೆ ಒಬ್ಬರದು, ಸೋತಾದ ಮಾತ್ರಕ್ಕೆ ಅದು ಇವ್ರ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಇಟ್ಸ್ ಅ ಟೀಮ್ ವರ್ಕ್ ಸಿನಿಮಾ ಅನ್ನೋದು. ಸೊ ಆ ಕಮಿಟ್ಮೆಂಟ್ ತುಂಬ ಇದೆ ದರ್ಶನ್ ಅವರಲ್ಲಿ. ಡೆವಿಲ್ ದಿ ಹೀರೋ ಅಂತಿತ್ತು, ಈಗ ದಿ ಡೆವಿಲ್ ಆಗಿದೆ. ಚೇಂಜ್ ಓವರ್ ಏನು ಸರ್? ಮಧ್ಯದಲ್ಲಿ ಸ್ವಲ್ಪ ಟೈಮ್ ಇತ್ತು ನಮಗೆ. ಸೊ ನಾವು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ, ಸ್ಕ್ರಿಪ್ಟಿನ ಎಲ್ಲ ಆ್ಯಂಗಲಿಂದ ನೋಡಿದಾಗ ಇಲ್ಲ ದ ಡೆವಿಲ್ ಇದಕ್ಕೆ ತುಂಬ ಇನ್ನೂ ಸೂಕ್ತವಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ದ ಡೆವಿಲ್ ಅಂತ ನಾವು ಚೇಂಜ್ ಮಾಡ್ಕೊಂಡ್ವಿ. ಓಕೆ. ಪುರಿ ಜಗನ್ನಾಥ್ ಅವರು ಈ ತರ ನೆಗೆಟಿವ್ ಟೈಟ್ಲ್ಗಳಿಂದ ತುಂಬಾ ಪಾಸಿಟಿವ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ತೆಲುಗು ಇಂಡಸ್ಟ್ರಿ ನಾವು ತಗೊಂಡಾಗ. ಆ ತರದ ಒಂದು ಪಾಸಿಟಿವ್ ನೋಟ್ ಅಲ್ಲಿ ಈ ಸಿನಿಮಾ ಕೂಡ ಟಾಕ್ ಬಜ್ ಕ್ರಿಯೇಟ್ ಮಾಡಿದೆ. ಸೊ ತುಂಬಾ ಲಾವಿಶ್ ಆಗಿದೆ, ರಿಚ್ ಆಗಿದೆ. ಮೇಕಿಂಗ್ ನೋಡಿದ್ರೆ ಸಾಕು, ಒಂದೊಂದು ಫ್ರೇಮ್ ಕೂಡ ಅಷ್ಟು ರಿಚ್ ಆಗಿ ಕಾಣುತ್ತೆ ನಮ್ಗೆ. ಸೊ ಎಷ್ಟೆಲ್ಲ ಎಫರ್ಟ್ಸ್ ಇದೆ ಸರ್.
ತುಂಬಾ ಎಫರ್ಟ್ಸ್ ಇದೆ, ಅಂದರೆ ಅಷ್ಟು ಹೋಮ್ವರ್ಕ್ ಇದೆ, ಅಷ್ಟು ಡೀಟೇಲಿಂಗ್ ಇದೆ ಇದರಿಂದ. ಆ್ಯಂಡ್ ನಾನು ಒಬ್ಬನೇ ಅಲ್ಲ, ಪ್ರತಿಯೊಬ್ಬರು ನನ್ನ ಜೊತೆ ಕೂತು ಡಿಸ್ಕಷನ್ಸ್ ಮಾಡಿದಂಥ ಕಾಂತರಾಜ್, MS ಅಭಿಷೇಕ್ ಆಗಿರ್ಬೋದು, ಅದಾದಮೇಲೆ ನಮ್ಮ ಟೀಮ್ಗೆ ಇವಾಗ ಪ್ರತಿಯೊಬ್ಬ ಟೆಕ್ನಿಷಿಯನ್ ನಾವು ಕೂತ್ಕೊಂಡು ಮಾತಾಡಿದಾಗಲೂ ಎಲ್ಲರಿಗೂ ನಾವು ಕತೆ ಹೇಳ್ತೀವಿ, ಎಲ್ಲರ ಇನ್ಪುಟ್ಸ್ ನಾವು ತೊಗೊಳ್ತೀವಿ. ಇದನ್ನು ಯಾವ ಥರ ನಾನು ಅದನ್ನು ನಾನು ವಿಜುವಲೈಸ್ ಮಾಡಿದ್ದೀನಿ, ನೀವು ಯಾವ ಥರ, ಇವಾಗ ಸುಧಾಕರ್ ಕ್ಯಾಮ್ರಾಮನ್ ಆಗಿ ಬಂದರು, ಸೊ ಅವ್ರ ಆಸ್ಪೆಕ್ಟ್ಸ್ನ ತೊಗೊಳ್ತೀವಿ. ಆ್ಯಂಡ್ ಮೋರ್ ಆರ್ಟ್ ಡಿಪಾರ್ಟ್ಮೆಂಟಿಂದ ಬಂದರು, ಅವ್ರ ಇನ್ಪುಟ್ಸ್ನ ತೊಗೊಳ್ತೀವಿ. ಇದೆಲ್ಲ ಮುಗಿದ್ಮೇಲೆ ಎಡಿಟಿಂಗ್ ಅಂತ ಬಂದಾಗ ಹರೀಶ್ ಕೊಂಬೆ ಅವ್ರು ಬರ್ತಾರೆ. ಆ್ಯಂಡ್ ಇದ್ರ ನಡುವೆ ಅಜನೀಶ್ ಇದ್ದೇ ಇರ್ತಾರೆ, ಆಲ್ ಥ್ರೂ ದ ಜರ್ನಿ ಅವ್ರು ಇದ್ದೇ ಇರ್ತಾರೆ. ಯಾಕಂದರೆ ನಮಗೆ ಮ್ಯೂಸಿಕ್ ಬೇಕಾಗುತ್ತೆ, ಕೆಲವೊಂದು ಸನ್ನಿವೇಶ ಶೂಟ್ ಮಾಡಬೇಕಾದ್ರೂ ಕೂಡ ನನಗೆ ಮ್ಯೂಸಿಕ್ ಬೇಕು ಅಂತ ಅನಿಸುತ್ತೆ. ಅದನ್ನು ಕೂಡ ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ, ಇದಕ್ಕೊಂದು ಬಿಟ್ ಮಾಡಿ ಕಳಿಸಿ, ಆ ರಿದಮ್ ಇದ್ದರೆ ನಂಗೆ ಶೂಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ನೆರೇಷನ್ ಸ್ಟೈಲ್ಸ್ ಸ್ವಲ್ಪ ಡಿಫರ್ ಆಗಿದೆ, ಸ್ವಲ್ಪ ಚೇಂಜಸ್ ಆಗಿದೆ. ಆ್ಯಂಡ್ ವಿ ಹ್ಯಾವ್ ಟು ಅಡ್ಯಾಪ್ಟ್ ಟು ಆಲ್ ದಟ್ ಆ್ಯಕ್ಚುಲಿ. ಅಂದರೆ ಪ್ರತಿ ಸಿನಿಮಾನು ಹೇಳೋ ರೀತಿ, ನಿಮಗೆ ಕಥೆಗಳಲ್ಲಿ ತೀರಾ ಏನೋ ವ್ಯತ್ಯಾಸ ಕಾಣಿಸಲ್ಲ, ಬಟ್ ಹೇಳೋ ರೀತಿಲಿ ನೀವು ಒಂದು ಏನಾದ್ರು ವ್ಯತ್ಯಾಸ ಕಂಡುಕೊಳ್ಳೇಬೇಕಾಗುತ್ತಲ್ಲ. ಸೊ ಆ ಥರ ಇಟ್ಸ್ ಅ ಟೀಮ್ ವರ್ಕ್, ಟೋಟಲ್ ಟೀಮ್ ವರ್ಕ್. ಸರ್, ದರ್ಶನ್ ಸರ್ಗೆ ನೀವು ಹಿಂದೆ ಸಿನಿಮಾ ಮಾಡಿದಾಗ್ಲೂ ಕೂಡ ತಾರಕ್ ಸಿನಿಮಾದಲ್ಲಿ ಹೇರ್ ಸ್ಟೈಲು ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ರಿ, ಅಪಿಯರೆನ್ಸ್ ತುಂಬಾ ಗುಡ್ ಫೀಲ್ ಕೊಟ್ಟಿತ್ತು. ಅಂದ್ರೆ ತುಂಬಾ ಶಾರ್ಟ್ ಹೇರ್ ಮಾಡಿಸಿದ್ರಿ, ರಗ್ಬಿ ಇದು ಪ್ಲೇಯರ್ ತರ ಎಲ್ಲ ತೋರಿಸಿದ್ರಿ. ಇದ್ರಲ್ಲೂ ಕೂಡ ವಿಂಟೇಜ್ ದರ್ಶನ್ ತೋರಿಸುವಂತ ಒಂದು ಪ್ಲಾನ್ ಮಾಡಿದೀರಾ. ಸೊ ನಮ್ಗೆ ಅಭಯ್ ಇಂದ್ರ ಸಿನಿಮಾದಲ್ಲೆಲ್ಲ ಹೆಂಗ್ ಕಾಣಿಸ್ತಿದ್ರು ಆ ತರದ ಒಂದು ಲುಕ್, ಇನ್ನೊಂದ್ ತರದ ಒಂದು ಲುಕ್ ಇದೆ. ಸೊ ಈ ಶೇಡ್ಸ್ ಬಗ್ಗೆ. ಸೊ ಲುಕ್ಸ್ ಅಂತ ಬಂದಾಗ ಅಗೇನ್ ಡೀಟೇಲಿಂಗ್, ಆಕ್ಚುಲಿ ಸ್ಕ್ರಿಪ್ಟ್ ಅಲ್ಲೇ ಆ ಒಂದು ಡಿಮ್ಯಾಂಡ್ಸ್ ಇರುತ್ತೆ. ಅಂದ್ರೆ ಅಷ್ಟು ಡೆಫಿನೇಷನ್ಸ್ ನಾವು ಬರಿತೀವಿ ಆಕ್ಚುಲಿ. ಈ ಕ್ಯಾರೆಕ್ಟರ್ ಇದೇ ತರ ಇರುತ್ತೆ, ಇದೇ ತರ ನಡ್ಕೊಳ್ಳುತ್ತೆ, ಇದೇ ತರ ಬಿಹೇವ್ ಮಾಡುತ್ತೆ ಕ್ಯಾರೆಕ್ಟರ್, ಬಟ್ಟೆ ಈ ತರ ಇರುತ್ತೆ, ಒಂದು ಬೇರೆ ಪ್ರಾಪ್ಸ್ ಇರ್ಬೋದು, ಆಕ್ಸೆಸರೀಸ್ ಇರ್ಬೋದು, ಪ್ರತಿಯೊಂದು ಡೀಟೇಲಿಂಗ್ ನಾವು ಮಾಡ್ತೀವಿ. ಸೊ ತಾರಕ್ ಅಂತ ಬಂದಾಗ ತಾರಕ್ ಕ್ಯಾರೆಕ್ಟರ್ ಡಿಮಾಂಡ್ಸ್ ಏನಿತ್ತು ಅದನ್ನ ಅಲ್ಲಿ ಫುಲ್ಫಿಲ್ ಮಾಡಿದ್ವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.